ನೀನು ಹೇಳ್ತಾ ಇರೋದು ಸರಿಯಾಗೈತೆ ಡಿಂಪು. ನನಗೂ ಹಂಗೆ ಅನ್ನಿಸ್ತೈತೆ. ನೀನು ಹೇಳ್ತಾ ಇರೋದು ಸರಿ. ತಡಿ ಹೇಳ್ತೀನಿ. ಅರ್ಸುನು ಚೈತ್ರನು ಕರೆದು ಹೇಳ್ತೀನಿ ತಡಿ. ಹಿಂಗೆ ಮಾಡಿದ್ರೆ ಮತ್ತಿಂತ ನನ್ನ ಮಕ್ಕಳಿಗೆಲ್ಲ ನಮ್ಮ ಬುದ್ಧಿ ಬರೋದು. ಮತ್ತೆ ಅದು ನೋವು ಏನು ಅಂತ ಅವ್ರಿಗೂ ಗೊತ್ತಾಗಬೇಕು ಲಸ್ಮಕಯ್ಯ. ಇವಾಗ ನಾನು ಕೈ ಕಡಿಸ್ಕೊಂಡು ಎಷ್ಟು ಇದು ನೋವಾಗೈತೆ ಗೊತ್ತೇನಕ್ಕ. ಅಲ್ಲೆಲ್ಲ ನಾನು ನೆಟ್ಟುಬಿಟ್ಟು ಟಿವಿ 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 ಅನ್ನುತ್ತೆ. ನೋವು ಏನಂತ ಗೊತ್ತಾಗಬೇಕು. ಮತ್ತಿಂತ ತೊಂದರೆ ಯಾರಿಗೂ ಆಗಬಾರ್ದು. ಚೈತ್ರ, ಹರ್ಷ, ಬರ್ರಪ್ಪಿಲ್ಲಿ. ಚೈತ್ರ, ಮಣಿ ಬಾರಮ್ಮಿಲ್ಲಿ. ಹೋಗ್ಪತಣ್ಣ, ಅಲ್ಲಿ ಕೂತ್ಕೊ ಹೋಗು. ಬರ್ತೀವಿ ಹೋಗು. ಅಮ್ಮ ಯಾಕೆ ಕರಿತಿತ್ತಲ್ಲಿ ಕೂತ್ಕೊ ಹೋಗು. ಏನಪ್ಪ ಅಲ್ಲೇನು ಮಾಡ್ತಿದ್ರು ನೀವಿಬ್ರು? ಪಾತಣ್ಣನ ಕೈ ನೋವಾಗಿತ್ತಲ್ಲ, ಮೂವು ತಕೊಂಬಂದ್ರು. ಪಾಪ ಊದ್ಕೊಂಡಿತ್ತು. ಅದಕ್ಕೇನೆ ನಾನು ಮೂವು ತಾಂಡು ಎಲ್ಲಾನ ಹಿಂಗೆ ಹಚ್ಚಿದೆ ಕಣಮ್ಮ. ಯಾಕೆ ಕರೆದಿದ್ದು? ನಾನು ಲೋಸ್ಮಕ್ಕಯ್ಯ ಏನು ತೀರ್ಮಾನ ತಗೊಂಡಿದ್ದೀವಿ ಅಂತಂದರೆ ನಮಗೇನು ದುಡ್ಡು ಬೇಡ. ಇಲ್ಲಣ್ಣ, ನಾವು ಕಂಪ್ಲೇಂಟ್ ಕೊಡ್ತೀವಿ. ಕಂಪ್ಲೇಂಟ್ ನೋವು ಅರ್ಥ ಆಗ್ಬೇಕು ಅವನಿಗೆ. ನೋವು ಅನುಭವಿಸ್ಬೇಕು. ಹಂಗಾದ್ರೇನೆ ದುಡ್ಡೇನು ಬಿಸಾಕ್ತಾರೆ, ಸುಮ್ಮನೆ ಆಗ್ತಾರೆ. ಇಲ್ಲಾಂದರೆ ದುಡ್ಡನ್ನು ಕೊಡಲಿ, ಅದು ನೋವೇನಂತ ಅನುಭವಿಸ್ಲಿ, ಇದು ಗೊತ್ತಾಗುತ್ತೆ ಅಂತ ಹೇಳು ಗೌಡ್ರಿಗೆ. ಅಷ್ಟೇನಿ, ಸುಮ್ಮನೆ ಬಿಡಬಾರ್ದು. ನಾವು ಇಲ್ಲಾಂದ್ರೆ ತಾಲೂಕನ್ನ ನೆಟ್ಟು ಹಿಡ್ಕೊಂಡು ಇಕ್ಕಾನ. ಅವರು ನಾವು ಹೇಳಿದೀವಲ್ಲ, ವಾದಿ ಬೇಡ್ರಿ ಅಂತಾರೆ. ನೀವೇ ವಾದಿರಿ ಎಂಬುದು. ನೀವೇನೇ ನಾಲ್ಕೆಟ್ಟು ಬಿಟ್ಟು ಬುದ್ಧಿ ಕಲಿಸ್ರಿ ಎಂಬುದು ಗೌಡ್ರಿಗೆ. ಅದೇನೆ ಅವ್ರಿಗೆ ಹೇಳೋದು. ನೀವೇ ನಾಲ್ಕೆಟ್ಟು ಬಿಟ್ಟು ಬುದ್ಧಿ ಕಲಿಸ್ರಿ ಅಂತ ಹೇಳೋದು. ನಾನು ಏನು ಹೇಳೋದು, ಇವಾಗ ದುಡ್ಡು ಇಸ್ಕೊಂತೀಯ ನೀನು. ದುಡ್ಡು ಇಸ್ಕೊಂಡ್ರೆ ನಮ್ಮ ಅಣ್ಣ ದುಡ್ಡು ಇಸ್ಕೊಂಡವನೆಂಬ ಸಿಟ್ಟಿಗೆ ತಿರುಗಿ ನಿನ್ನ ಮೇಲೆ ಜಗಳ ಮಾಡ್ತಾನೆ. ಜಗಳ ಮಾಡಿ ತಿರ್ಗನ ಜಗಳಕ್ಕೆ ಬಂದುಬಿಟ್ಟು ಅಲ್ಲ ಕಚ್ಚಿರು ನನಗೆ ಕಡ್ದಂಗೆ ಏನು ಮಾಡ್ತೀವಿ. ಅದಕ್ಕೆ ಮುಂದೆ ಇರೋವೆಲ್ಲನ ಅಲ್ಲೆಲ್ಲ ಕೀಳಿಸ್ಬಿಡ್ರಿ ಗೌಡ್ರಿ ಅನ್ಬೇಕು. ಕೇಳಿಸಿ ಅಲ್ಲಿ ಕೇಳಿಸ್ಕೊಂತೀಯ, ಇಲ್ಲಾಂದ್ರೆ ಕಂಪ್ಲೇಂಟ್ ಕೊಟ್ಟು ನೀನು ಜೈಲಿಗೆ ಹೋಗ್ತೀಯ ಅಂತ ಹೇಳು. ಅಷ್ಟೇನೆ. ಇಲ್ಲಾಂದ್ರೆ ನಾವು ಕಂಪ್ಲೇಂಟ್ ಕೊಡ್ತೀವಿ, ಜೈಲಿಗೆ ಕಳಿಸ್ರಿ ಅನ್ಬಾರ್ದು. ಮತ್ತೆ ಹಂಗೆ ಎದುರಿಸ್ಬೇಕು. ಹಂಗೆ ಎದುರಿಸ್ಬೇಕು. ಇಲ್ಲಡೋ ಮುಂದ್ಲವು ನೀನು ಅಲ್ಲ ಕಡ್ದಿರೋಕ್ಕೆ ಮುಂದ್ಲವ ಎರಡು ಅಲ್ಲಿ ಕೀಳಿಸ್ಕೆ. ಇಲ್ಲಾಂದರೆ ನೀನು ಜೈಲಿಗೆ ಹೋಗಕ್ಕೆ ಸಿದ್ಧವಾಗು ಅಂತ ಎದುರಿಸ್ಬೇಕು. ಹಂಗಾದ್ರೆ ಗೊತ್ತಾಗುತ್ತೆ. ಇಲ್ಲ ಕರ್ಕೊಂಡು ಹೋಗ್ಬೇಕು ಆಸ್ಪತ್ರೆಗೆ. ಕರ್ಕೊಂಡು ಕೇಳಿಸಿನೇ ಮುಂದ್ಲವ ಅಲ್ಲಿ ಗೊತ್ತಾಗುತ್ತೆ ಅವನಿಗೆ. ಅಲ್ಲ ಕಡಿಯೋದಲ್ಲ ನೋಡು. ಅಲ್ಲಿ ಇಟ್ಟಂಗೆ ಹೆಂಗೆ ಕಡ್ದವನಿ. ಮತ್ತೆ ಹಂಗೆ ಹೇಳಿರಿ. ಮತ್ತೆ ಇವಾಗ ಅವ್ರು ಗೌಡ್ರು 4 ಏಟು ಬಿಟ್ಟು ನೋವೇನು ಅಂತ ಅನುಭವಿಸ್ಬೇಕು. 4 ಏಟು ಬಾರಿಸ್ಬೇಕು. ಸರಿಯಾಗಿ ಬಾರಿಸಿದ್ರೆ ಮತ್ತೆ ಅವನಿಗೂ ನೋವು ಆಗಬೇಕು. ನೋವು ಆದರೆ ಮತ್ತೆ ಅವನಿಗೂ. ಹೋಗಪ್ಪ ಹರ್ಷ, ಗೌಡ್ರನ್ನ ಕರ್ಕೊಬರೋಗಿಲ್ಲಿ ಹೇಳಾನ. ಹಿಂಗೆ ಗೌಡ್ರೆ ಸುಮ್ಮನೆ ಹಿಂಗೆ ಹೇಳ್ರಿ, ಇಲ್ಲಾಂದರೆ ಮುಂದ್ಲವ್ ನೀನು ಯಾರಿಗೂ ಅಲ್ಲ ಕಡಿಬಾರ್ದು. ಮುಂದ್ಲವ್ ಅಲ್ಲಿ ಕೀಳಿಸ್ತೀನಿ, ಇಲ್ಲಾಂದ್ರೆ ಕಂಪ್ಲೇಂಟ್ ಕೊಟ್ಟು ಜೈಲಿಗೆ ಹೋಗು ಅಂತ ಹೇಳಿ ಹಿಂಗೊಂದು ಸ್ವಲ್ಪ ಬಿಗಿ ಮಾಡ್ಬೇಕು. ನೀವು ಹಿಂಗೆ ಹೇಳಲೇಬೇಕು ಅಂತ ಹೇಳಿ ಕರ್ಕೊಂಬರೋಗಿಲ್ಲಿ ಗೌಡ್ರನ್ನ ಹೇಳಾನ. ಅವ್ರು 4 ಏಟು ಬೀಳ್ತಾರೆ. ಬಿಟ್ಟು ಹಂಗೆ ಎದುರ್ಸೋಕ್ಕಾಗುತ್ತೆ. ಎದುರಿಸಿರ ಮತ್ತೆ ನಾಳೆ ಹೊತ್ತಿನಾಗ ಇನ್ನೊಂದು ಕೆಲಸ ಹೇಳ್ತಾನೆ ಮಾಡೋದಕ್ಕೆ ಅವ್ರಿಗೆ ಭಯ ಇರೋದು. ಕರ್ಕೊಬರೋಗಿಲ್ಲಿ. ಮಾರಿ ಕರ್ಕೊಂಬಂದು ಹೇಳ್ಬೇಕು. ಕರ್ಕೊಂಬರೋಗಲ್ಲ ಇದ್ದಾರೆ. ಇನ್ನು ಅವ್ರಿಗೆ ಹೋಗಿಲ್ಲ. ಅವ್ರಿಗೆ ಆತ ಬೈತಾ ಇದ್ದಾರೆ. ಹೋಗಿಲ್ಲ. ಕರ್ಕೊಂಬರೋ ಗೌಡ್ರನ್ನ. ಅವರು ಅಲ್ಲೇ ಇರಲಿ. ಗೌಡ್ರೆ ಬರ್ರಿ ಇಲ್ಲಿ ಆತ ಮಾತಾಡ್ಬೇಕು ಅಂತ ಕರ್ಕೊಂಬ. ಕೇಳಿಸ್ತಿದ್ರೋಟಿ ಕೇಳಿಸ್ತೀನಿ ಅಂತ ಹೇಳಿ ಒಂದಿಟ್ಟು ಎದುರಿಸಿ ಕೈ ಬಿಡ್ರಿ ಅಂತ ಹೇಳ್ಬೇಕು. ಆಸ್ಪತ್ರೆಗೆ ಕರ್ಕೊಂಡೋಗಿ ಕೇಳಿಸ್ತೀನಿ. ಅಲ್ಲಿನ ಆಸ್ಪತ್ರೆಗೆ ಹೋಗಿ ಮುಂದವೆಲ್ಲನ ಕೆಲಸಿಟ್ನಂತವೆಲ್ಲ ಕಿತ್ತಾಕಿಸ್ತೀನಿ ಅಂತ ಹೇಳ್ರಿ ಗೌಡ್ರೆ ಅನ್ಬೇಕು. ಭಯ ಇರುತ್ತೆ. ಹಂಗಾದ್ರೆ ಹಿಂಗೆ ಹೇಳಿದ್ರಪ್ಪ ಗೌಡ್ರು ಅಂತ ಹೇಳಿ. ಮತ್ತೆ ಒಳ್ಳೆ ಐಡಿಯಾ ಕಣಮ್ಮ. ನೀನು ಡಿಂಪಕ್ಕ ಇಬ್ಬರಳು ಒಳ್ಳೇದು ನೆನೆಸ್ಕೊಂಡಿದ್ರೆ ಹಂಗೆ 7 ಕೈ ಬಿಟ್ರೇನೆ ಮತ್ತೆ ನನ್ನ ಮಗುಗೆ. ಇವಾಗ ನಾ ಸುಮ್ಮನೆ ಹೋದೆ ಬಿಡು, ದುಡ್ಡು ಬಿಸಾಕ್ತಾರೆ. ಒಂದಿಟ್ಟು ದುಡ್ಡು ಇಕ್ಕೊಂಡವ್ರು ಇವಾಗ 20 ಲಕ್ಷ ದುಡ್ಡು ಇದೆ. ಹೊರ್ತ 25 ಲಕ್ಷ 30 ಲಕ್ಷ ದುಡ್ಡು ಇರಬೇಕು ಸಾಮಾನ್ಯ. 20 ಲಕ್ಷ ಅಂತೂ ಇದ್ದಾವೆ. ಇವಾಗ ಅವಳ ಅಕೌಂಟ್ನಾಗ 10 ಲಕ್ಷ ಇಕ್ಕೊಂಡವಳೆ, ಅವನ ಅಕೌಂಟ್ನಾಗ 10 ಲಕ್ಷ ಇಕ್ಕೊಂಡವ್ರೆ. ಅದಕ್ಕೇನೆ ದುಡ್ಡೇನು ಅಂತ ಹೇಳಿ ಬಿಸಾಕ್ಬಿಡ್ತಾರೆ. ಬಿಡು, ಹೆಂಗ ದುಡ್ಕೋಬೋದು, ನಮ್ಮ ಅಂಗಡಿ ವ್ಯಾಪಾರ ಆಗುತ್ತೆ ಅಂತ ಹೇಳಿ ತಿಳ್ಕೊಂಡವ್ರೆ. ದುಡ್ಡಿಂದ ಏನು ಬೇಡ, ದುಡ್ಡು ಇಸ್ಕೋಬೇಕು. ಇಸ್ಕೊಂಬನೆ ಹಿಂಗೆ ಹೇಳ್ರಿ ಅಂತ ಹೇಳ್ಬೇಕು ಅಷ್ಟೇ. ಹೇಳಿದ್ರೆ ಭಯ ಇರುತ್ತೆ. ಬಂದರು ಗೌಡ್ರು. ಅಲ್ಲ ಗೌಡ್ರೆ, ನಾವು ಇವಾಗ ಏನು ಅಂದ್ಕೊಂಡಿದ್ದೀವಿ ಅಂದರೆ ಅವ್ನು ದುಡ್ಡು ಕೊಡಲಿ. ದುಡ್ಡು ಕೊಟ್ಟಿಗ ನಾವು 4 ಬಾರಿಸ್ತೀವಿ ಅಂದ್ವಿ. ಅದಕ್ಕೆ ನಾನೆಲ್ಲ 4 ಬಿಟ್ಟು ಸರಿಯಾಗಿ ಬುದ್ಧಿವಾದ ಹೇಳ್ತೀವಿ ಅಂತ ನೀವು ಹೇಳಿದ್ರಾ. ಅದಕ್ಕೇ ಅದ್ರ ಜೊತೆ ಒಂದಿಟ್ಟು ಎದುರಿಸ್ಬೇಕು ಅವನಿಗೆ. ಹೆಂಗಂದರೆ ಇಲ್ಲಡೋ ನೀನು ಅಲ್ಲ ಕಡ್ದಿದ್ಯಾ, ಅದ್ರ ನೋವು ಏನು ಅಂತ ನಿನಗೆ ಗೊತ್ತಾಗಬೇಕು ಅಂತ ಹೇಳಿ ನಾನೀಗ ವಾದಿತಾ ಇದ್ದೀನಿ. ಇವಾಗ ನೀನು ನೋವು ಆಗ್ತೈತೆ ತಾನೆ, ಅವ್ರಿಗೂ ಹಂಗೆ ನೋವು ಆಗ್ತೈತೆ ಅಂತ ಹೇಳ್ಬೇಕು ನೀವು. ಇವಾಗ ಇಲ್ಲಾಂದರೆ ಮುಂದ್ಲಾವೆಲ್ಲ ಅಲ್ಲಿ ಕೀಳಿಸ್ತೀನಿ, ಇಲ್ಲಾಂದ್ರೆ ಕಂಪ್ಲೇಂಟ್ ಕೊಟ್ಟು ಜೈಲಿಗೆ ಹಾಕಿಸ್ತೀನಿ. ಎರಡರಾಗ ಯಾವ್ದಾನ ಒಂದು ಒಪ್ಪಿಗೆ ಅಂತ ಹೇಳ್ರಿ ಗೌಡ್ರೆ. ಹಂಗೆ ಹೇಳ್ರಿ, ಒಂದಿಟ್ಟು ಭಯ ಬರುತ್ತೆ ಅವನಿಗೆ. ಹಂಗೆ ಹೇಳಲಿಲ್ಲ ಅಂದರೆ ಆಗಲ್ಲ ಗೌಡ್ರೆ. ಇವಾಗ ದುಡ್ಡು ಕೊಟ್ಟಿರ್ತಾನೆ, ನನ್ನ ಮೇಲೂ ಸಿಟ್ಟಿರುತ್ತೆ, ಅರ್ಸನ ಮೇಲೂ ಸಿಟ್ಟಿರುತ್ತೆ. ನನ್ನ ಏನಾರ ಮಾಡಿ ನನ್ನ ಗಂಡನ ಕೆಡ್ಸಕ್ಕೆ ನೋಡ್ತಾನೆ, ನನ್ನ ಗಂಡನ ಕರ್ಕೊಂಡೋಗಿ ಕುಡ್ಸಕ್ಕೆ ನೋಡ್ತಾನೆ, ಇಲ್ಲಾಂದರೆ ಏನಾರ ನನಗೆ ಕೆಟ್ಟದ್ದು ಬಯಸಕ್ಕೆ ನೋಡ್ತಾನೆ ಅವನು. ಈಗ ಅರ್ಸನ ಮೇಲೆ ತಿರ್ಗಾ ಜಗಳಕ್ಕೆ ಹೋಗ್ತಾನೆ. ಹಿಂಗೆ ನಾನು ದುಡ್ಡು ಇಸ್ಕೊಂಡೇ ತಿಂದೆ ಅಂತೇಳಿ ತಿರ್ಗಾ ಜಗಳಕ್ಕೆ ಹೋಗ್ತಾನೆ. ನನಗೆ ಕಡ್ದಂಗೆನೆ ಅವನಿಗೂ ಅರ್ಸಿಗೂ ಕಡಿದ್ರೆ ಏನು ಮಾಡ್ತೀರಾ? ಮತ್ತೆ ಇಂಥ ಕೆಲಸ ಆಗೋದು ಬೇಡ ಅಂತ ಹೇಳಿ ನೀವು ಏನು ಹೇಳ್ರಿ, ಎಲ್ಲ ಕಡ್ದಿರೋದಕ್ಕೆ ನಿನ್ನ ಮುಂದೆ ಒಲ್ಲೆಲ್ಲ ಕೀಳಿಸ್ತೀನಿ ಅಂತ ಹೇಳ್ರಿ. ಮುಂದಿರೋ ಒಲ್ಲೆಲ್ಲ ನಾನು ಕೀಳಿಸ್ತೀನಿ, ಆಸ್ಪತ್ರೆಗೆ ಕರ್ಕೊಂಡೋಗಿ. ಇಲ್ಲಾಂದರೆ ನೀನು ನಡಿ ಸ್ಟೇಷನ್ಗೆ ಹೋಗೋಣ. ಜೈಲಾಗಿರ್ಬೇಕು ನೀನು ಸಾಯೋವರೆಗೂ. ಮತ್ತೆ ನೀನು ಹೊರಕ್ಕೆ ಬರೋಲ್ಲ.
ಸಾಯೋವರೆಗೂ ನೀನು ಜೈಲ್ನಾಗಿರ್ಬೇಕಾಗತ್ತೆ ಅಂತ ಎದುರಿಸಿ ಈಗಳಪ್ಪ ಇವೆರಡರಾಗ ಯಾವ್ದು ಮಾಡ್ತೀಯ ಜೈಲ್ಗೆ ಹೋಗ್ತೀಯ ಮುಂದೆ ಒಳ್ಳೆ ಕೇಳಿಸ್ಕೊಂತೀಯ ಅಂತ ಹೇಳ್ರಿ ಎರಡು ಆಪ್ಷನ್ ಕೊಡ್ರಿ ಅವನಿಗೆ. ಅಲ್ಲ ನಾನು ನಾಲ್ಕು ಬಿಟ್ಟು ಬುದ್ಧಿವಾದ ಹೇಳೋಣ ಅಂತ ಅನ್ಕೊಂಡೆ, ಇಂಥ ತಪ್ಪು ಮಾಡಬೇಡ ಕಣಪ್ಪ ಅಂತ ಹೇಳಿ. ಆಗ ಹಂಗೆ ಹೇಳಿದ್ರೇನು ಎರಡೇಟು ವಹಿಸ್ಕೊಂತಾನೆ ಸುಮ್ಮನೆ ಆಗ್ತಾನೆ ಅಷ್ಟೇನೆ. ಎರಡೇಟು ವಾದಿಬೇಕು, ಹಿಂಗೂ ಹೇಳ್ಬೇಕು ಭಯ ಬರ್ಬೇಕಂದ್ರೆ ಸುಮ್ಮನೆ ಹೇಳ್ರಿ ಗೌಡ್ರೆ. ಅಷ್ಟೇನೆ. ಆಮೇಲೆ ಅವನು ಅಯ್ಯಪ್ಪ ಹಿಂಗೆ ಮಾಡ್ತಾರಪ್ಪ ಅಂಬೋದೊಂದು ಭಯ ಇರುತ್ತೆ ಮನಸ್ಸಿನಾಗೆ. ಅವ ಬೇಡ ಗೌಡ್ರೆ ಬೇಡ ಬೇಡ ಅಂತಾನೆ. ಅವಾಗ ಒಂದಿಟ್ಟು ಮನಸ್ಸಿನ ಭಯ ಬರುತ್ತೆ. ಸುಮ್ಮನೆ ಹೇಳ್ರಿ, ಏನು ಮುಂದ್ಲ ಒಲ್ಲೆ ಕೀಳಿಸ್ಬೇಡ್ರಿ, ಜೈಲ್ಗೂ ಕಳಿಸ್ಬೇಡ್ರಿ, ಹಿಂಗೆ ಹೇಳ್ರಿ ಸುಮ್ಮನೆ ಅಷ್ಟೇನೆ. ಹ್ಞೂ ಗೌಡ್ರೆ, ನಮ್ಮ ಅತ್ತೆನೂ ಡಿಂಪಕ್ಕ ಒಳ್ಳೆ ನಿರ್ಧಾರ ತಗೊಂಡಿದ್ದಾರೆ. ನೀವೇನು ಹೇಳ್ರಿ, ಇವಾಗಳಪ್ಪ ಮುಂದ್ಲ ಒಲ್ ಕೀಳಿಸ್ತೀನಿ, ಇಲ್ಲಾಂದ್ರೆ ಜೈಲ್ಗೆ ಹೋಗು ಅಷ್ಟು 4 ಬಿಟ್ಟು ಹಂಗೆ ಹೇಳಿ ಕಳಿಸ್ರಿ, ಅವ್ನಿಗೆ ಒಂದಿಟ್ಟು ಭಯ ಇರುತ್ತೆ. ಸರಿಯಮ್ಮ ಆಯಿತು. ನಾನು ಇವಾಗ ಅದೇ ಹೇಳಿದ್ದು, ನೀವು ಅದಕ್ಕೆ ಹೋಗ್ರಿ, ನನ್ನ ಸರಿಯಾಗಿ 4 ಏಟು ಬಾರಿಸ್ತೀನಿ ಅಂತ ಹೇಳಿದ್ದು. ನಾನೆಲ್ಲ ಇವಾಗ ಹೋಗಿ 2 ಏಟು ಚಂದಕ್ಕೆ ಬಾರಿಸ್ತೀನಿ ತಗ. ನಾನು ಕೊಡ ಏಟಿಗೆ ಅವ್ನು ಮತ್ತೆ ಎದ್ದಾಳಬಾರ್ದು. ಹಂಗೆ 4 ಏಟು ಬಿಟ್ಟು ಕಳಿಸ್ತೀನಿ. ಈಗ ನಾವು ಕೈ ಮಾಡಕ್ಕೆ ಹೋದ್ರೆ ನೀವು ಬಿಡಲಿಲ್ಲ, ನಾವೆಲ್ಲ ಸೇರ್ಕೊಂಡು ಒಂದೊಂದೇ ಟಿಕ್ಕನ ಅಂತ ಹೋದ್ವಿ, ನೀವು ಬಿಡಲಿಲ್ಲ. ನಾನೆಲ್ಲನ ಅವನಿಗೆ ಬಾರಿಸ್ತೀನಿ ಅಂತ ಹೇಳಿದ್ರಿ ನೀವು. ಬಿಡು ಗೌಡ್ರೆ ಹೇಳೋರು ಮೇಲೆ ಅಂತ ಗೌಡ್ರ ಮಾತಿಗೆ ಬೆಲೆ ಕೊಟ್ಟು ನಾವು ಬಂದ್ವಿ. ನೀವೇ ನೋಡ್ಕೋಬೇಕು ಅವನ್ನ ಅಷ್ಟೇ. ನಾನೆಲ್ಲ ಹೇಳ್ತೀನಿ ಬಿಡಮ್ಮ, 4 ಬಿಟ್ಟು ಬುದ್ಧಿವಾದ ಹೇಳ್ತೀನಿ ಅವನಿಗೆ. ಪಾಪ ಪಾತಣ್ಣನ ಕೈ ಎಷ್ಟಪ್ಪ ಊದ್ಕೊಂಡೈತೆ ನೋಡು. ಉಣ್ಕಿರ್ಬೇಕೇನಪ್ಪ, ಎಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಕಟ್ಟಿಸ್ಕೊಬರ್ಬೇಕಾಗಿತ್ತು. ಡಿಂಪಕ್ಕ ಹೆಂಗೆ ಊದ್ಕೊಂಡೈತೆ ಪಾಪ. ನಾನು ಈಗ ಮೂಗು ತರಿಸ್ಬಿಟ್ಟು ಎಲ್ಲ ಹಚ್ಚಿ ಹಿಂಗೆ ಉಜ್ಜಿದೆ. ಅದಕ್ಕೆ ಹಿಂಗೆ ಇಟ್ಕೊಂಡೈತೆ ಪಾಪ. ನೋವಾಗೈತೆ ನೋಡಿ, ಎಷ್ಟಪ್ಪ ಊದ್ಕೊಂಡೈತೆ ಪಾಪ. ನೋಡಮ್ಮ ಅವ್ನು ನೋಡೋರಿಲ್ಲ ಏನಿಲ್ಲ. ಅಲ್ಲ ನಮ್ಗಂತೂ ಗೊತ್ತಾಗತ್ಕಂತೂ ಪರವಾಗಿಲ್ಲ, ಅಂದ್ರೆ ಅವ್ನು ಅದೇ ನೋವಿನಾಗೆ ಹೋಗ್ಬೇಕಾಗಿತ್ತು. ಅವನಿಗೆ 50 ರೂಪಾಯಿಗಂತ ಕರ್ಕೊಂಡೋಗಿ ಜನ ಬಿಟ್ಟು ಬದುಕು ಮಾಡಿಸ್ಕೊಂಡು ಕಳಿಸ್ತಾರೆ. ಬಿಟ್ಟು ಸಿಕ್ಕಿದ್ದಾನೆ ಅಂತ ಹೇಳಿ ಊಟಕ್ಕಿಕ್ಕಲ್ಲ ಏನಿಲ್ಲ, 50 ರೂಪಾಯಿ ಕೊಟ್ಟು ಕಳಿಸ್ತಾರೆ. ಅವನಿಗೆ ಫಸ್ಟ್ ಊಟಕ್ಕಿಟ್ಟು ಏನೋ ಒಂದು ಕೆಲಸ ಕೊಟ್ಟರೆ ಸಾಕು ಅವನಿಗೆ. ಊಟಕ್ಕಿಡ್ಬೇಕು ಪಾಪ. ಚೈತ್ರ, ನೀನೇ ಇಕ್ಕಮ್ಮ ಕರ್ಕೊಂಡೋಗಿ 1 2 ದಿನ ಕೈಯೆಲ್ಲ ವಾಸಿ ಆಗತ್ತಕ್ಕ ಕರ್ಕೊಂಡೋಗಿ ಇಕ್ಕು. ನಾನು ಕೊಡ್ತೀನಿ ಕಣಮ್ಮ. ಬೆಳಗ್ಗೆ ಟೈಮ್ ಏನಾದರೂ ತಿಂಡಿ ಮಾಡಿದ್ರೆ ತಿಂಡಿ ಮಾಡಿದ್ರು ಕೊಡ್ತೀನಿ. ಮಧ್ಯಾಹ್ನ ಶಿಶ್ವಾರದಲ್ಲಿ ಅವು ಸಣ್ಣ ಚಿಕ್ಕಿ ಪಾಪ ಏನಾದರೂ ಮಾಡಲಿ ಕೊಡುತ್ತೆ. ಸಣ್ಣ ಚಿಕ್ಕಿನೂ ತಪ್ಸಲ್ಲ. ನಾನು ಹೋಗೋದಕ್ಕಿಂತ ಮುಂಚೆಯಿಂದನೂ ಸಣ್ಣ ಚಿಕ್ಕಿನೂ ಇಕ್ತಾಯಿತ್ತು. ಮಧ್ಯಾಹ್ನ ಟೈಮ್ ಮಕ್ಕಳಿಗೆ ಮಾಡ್ತೀವಲ್ಲ ಬಿಸಿ ಊಟನ ಎಲ್ಲ ಕೊಡ್ತೀನಿ. ಹೆಸ್ರು ಕಾಳೆಲ್ಲ ಮಕ್ಳಿಗೆ ಕೊಡಬೇಕಾದ್ರೂ ಕೊಡ್ತೀವಿ. ಅಲ್ಲೆಲ್ಲನ ಇದ್ರೆ ಕರೆದು ದಿನ ಬರುತ್ತೆ ಊಟಕ್ಕೆ ಅಂಗನವಾಡಿ ಹತ್ರ. 1 ಗಂಟೆ 2 ಗಂಟೆ ಸಮಯದಾಗ ಬಂದು ಊಟ ಮಾಡ್ಕೊಂಡು ಹೋಗುತ್ತೆ. ನಾವೇನು ಅಂಗನವಾಡಿಲಿ ದಿನ ಇರ್ತೀವಿ ಕಣಮ್ಮ. ಮನೆಗೂ ಏನಾನ ಎಲ್ಲ ಮಾಡಿದರೆ ಕೊಡ್ತೀನಿ ನಾನು. ಏನಾಗಲಿ ಪಾಪ ಕರೆದಿಕ್ತೀನಿ. ಚೈತ್ರ, ಇಂಥವ್ರಿಗೆ ಯಾರು ಇಲ್ದಾರ್ಗೆ ಸ್ವಲ್ಪ ಅನ್ಬೇಕು ಪಾಪ. ಅಣ್ಣ ಒಳ್ಳೇದು. ಏನು ಮಾಡ್ತೀಯ, ಹಿಂಗೆ ಜನ ಕರ್ಕೊಂಡೋಗೋ 50 ರೂಪಾಯಿಗೆಲ್ಲನ ಕೆಲಸ ಮಾಡಿಸ್ಕೊಂತಾರೆ. ಬಾ ಚೈತ್ರ, ನೋಡೋಣದೆಲ್ಲ. ಗೌಡ್ರು ಸರಿಯಾಗಿ ಬಾರಿಸ್ತೀನಿ ಅಂತ ಹೋದ್ರು, ನೋಡೋಣದಲ್ಲಿ ಬಾರಿಸ್ತಾರೇನ. ಆನಂದೇಗೌಡ್ರು ಏನಿಲ್ಲ ವರ್ಷ ಚಂದಾಗಿ ಬರೆಸ್ತಾರೆ. ಬೈರೇಗೌಡ್ರಂಗಲ್ಲ. ಆನಂದೇಗೌಡ್ರು ಏನಿಲ್ಲ, ತುಂಬ ಸಿಟ್ಟು, ಸರಿಯಾಗಿ ಹಿಡ್ಕೊಂಡು ಬಾರಿಸ್ತಾರೆ ಬಿಡು. ಅವ್ರನ್ನಂಗಲ್ಲ ಅವ್ರಂಗಲ್ಲ ಹೇಳು. ಅವ್ರ ಮಗ ಅಲ್ವೇ? ಇವಾಗ ವಯಸ್ಸು ಹೋಗೈತೆ ಅಂತ ಅವ್ರು ಬೈರೇಗೌಡ್ರು ಇವಾಗ ಗೌಡ್ರು ಆಗಿಲ್ಲ. ಇವಾಗ ಮಗನ್ನೇ ನೀವು ಊರಿನ ಗೌಡ್ರು ಮಾಡೇವ್ರಿ. ಇವ್ರು ಆನಂದೇಗೌಡ್ರು ಚಂದಕ್ಕೆ ಬಾರಿಸ್ತಾರೆ. ಇವರು ತುಂಬ ಸಿಟ್ಟು ಕಣಮ್ಮ, ಸುಮ್ಕಿರಲ್ಲ. ನೋಡೋದ್ರೆ ಅದೆಲ್ಲ ತಡಿ ನೋಡ್ತೀವಿ. ಇಲ್ಲೇ ಕುಕ್ಕಳ್ರಿ ನೀವು ನೆಳ್ಳಾಕಿ. ನೋಡಿದ್ರಲ್ಲ ವೀಕ್ಷಕರೇ, ಗೌಡ್ರಿಗೆ ಬರೀ ನೀವು ದುಡ್ಡು ಕೊಡ್ತೀವಿ ಅಂತ ಹೇಳಿ ನೀವು ನ್ಯಾಯ ತೀರ್ಮಾನ ಮಾಡಿದ್ರೆ ಆಗಲ್ಲ. ನೀನು ಸರಿಯಾಗಿ ಎದುರಿಸ್ಬೇಕು. ಇಲ್ಲಾಂದ್ರೆ ನೀನು ಜೈಲಿಗೆ ಹೋಗು. ನೀನು ಜೈಲಿಗೆ ಹೋದ್ರೆ ಸಾಯ ತಕ್ಕ ಹೊರಕ್ಕೆ ಬರೋಲ್ಲ. ನಾನೇ ಕಂಪ್ಲೇಂಟ್ ಕೊಟ್ಟು ಒಳಕ್ಕೆ ಹಾಕಿಸ್ತೀನಿ. ಇಲ್ಲಾಂದರೆ ಅಲ್ಲ ಕಡ್ದಿರೋ ಮುಂದ್ಲವಿರೋ ಅಲ್ಲ ಎಲ್ಲನ ಕೀಳಿಸ್ತೀನಿ ಅಂತ ಹೇಳಿ ಎದುರಿಸ್ರಿ ಅಂತ ಹೇಳಿದಿ. ಅದಕ್ಕೆ 4 ಬಿಟ್ಟು ಸರಿಯಾಗಿ ಹೇಳ್ತೀನಿ ಅಂತ ಹೇಳಿ ಹೋಗಿದ್ದಾರೆ. ನೋಡ್ತಾ ಇರ್ರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.